ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಹರ ಪಂಚಮಸಾಲಿ ಮಠದಲ್ಲಿಂದು ಮತ್ತೆ ಲೆಕ್ಕ ಪಂಚಾಯಿತಿ. ಇಂದು ಎರಡು ಕಡೆಯ ಗುಂಪು ಮತ್ತೆ ಮುಖಾಮುಖಿಯಾಗುತ್ತಾ ಅನ್ನೋ ಪ್ರಶ್ನೆ. ಗುಂಪು ಮತ್ತೆ ಮುಖಾಮುಖಿಯಾಗುತ್ತಾ ಅನ್ನೋ ಪ್ರಶ್ನೆ. ಈಗಾಗಲೇ ಪಂಚಮಸಾಲಿ ಮಠದಲ್ಲಿ ಮತ್ತೆ ಭುಗಿಲೇಳುತ್ತಾ ಸಂಘರ್ಷ. ಇಂದು ಉಚ್ಚಾಟಿತ ಟ್ರಸ್ಟಿ ಉಮಾಪತಿಯಿಂದ ಸಿಗಲಿದೆ ಲೆಕ್ಕಪತ್ರ. ಮಠದ ಆಸ್ತಿಯ ಬಗ್ಗೆ ಲೆಕ್ಕ ಕೊಡೋದಾಗಿ ಈಗಾಗಲೇ ಉಮಾಪತಿ ಅವರು ಕೂಡ ಹೇಳಿರುವಂತದ್ದು. 2008ರಿಂದ 2026ರವರೆಗೆ ಲೆಕ್ಕ ನೀಡಲಿರುವ ಉಚ್ಚಾಟಿತ ಟ್ರಸ್ಟಿ. ಉಚ್ಚಾಟಿತ ವಚನಾನಂದ ಸ್ವಾಮೀಜಿಗೂ ಕೂಡ ಮಾಜಿ ಟ್ರಸ್ಟಿ ಆಹ್ವಾನವನ್ನ ಮಾಡಿದ್ದಾರೆ. ಸಮಾಜದ ಎಲ್ಲಾ ಮುಖಂಡರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಎಲ್ಲರ ಮುಂದೆ ನಾವು ಲೆಕ್ಕ ಕೊಡಲಿದ್ದೇವೆ ಅಂತ ಹೇಳಿ ಉಮಾಪತಿ ಅವರು ಕೂಡ ಹೇಳಿರುವಂತದ್ದು. ಈಗಾಗಲೇ ಉಚ್ಚಾಟಿತ ಟ್ರಸ್ಟಿ ಅವರು 2008ರಿಂದ 2026ರವರೆಗಿನ ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಂದು ಎರಡು ಕಡೆಯ ಗುಂಪು ಮತ್ತೆ ಮುಖಾಮುಖಿಯಾಗುತ್ತೆ. ಇವತ್ತು ಸಭೆ ಆಗುತ್ತೆ. ಸಭೆಯಲ್ಲಿ ಲೆಕ್ಕ ಕೊಡಿ ಪಂಚಾಯಿತಿಯನ್ನ ಮಾಡ್ತಾರೆ. ಲೆಕ್ಕ ಕೊಡಿ ಪಂಚಾಯಿತಿಯಲ್ಲಿ 2008ರಿಂದ 2026ರವರೆಗಿನ ಎಲ್ಲ ಲೆಕ್ಕವನ್ನ ನೀಡಲಿರುವ ಉಚ್ಚಾಟಿತ ಟ್ರಸ್ಟಿ ಉಮಾಪತಿ. ಹಾಗಾದ್ರೆ ಮಠದ ಆಸ್ತಿಯ ಬಗ್ಗೆ ಈಗಾಗಲೇ ಲೆಕ್ಕ ಕೊಡೋದಾಗಿ ಉಮಾಪತಿ ಅವರು ತಿಳಿಸಿದ್ದಾರೆ. ಹರಿಹರ ಪಂಚಮಸಾಲಿ ಮಠದಲ್ಲಿಂದು ಮತ್ತೆ ಲೆಕ್ಕ ಪಂಚಾಯಿತಿ ಆಗುತ್ತೆ. ಈಗಾಗಲೇ ಈ ಹಿಂದೆಯೂ ಕೂಡ ಟ್ರಸ್ಟಿಗಳು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆಯನ್ನ ಮಾಡಿದ್ರು. ಲೆಕ್ಕ ಕೊಡಿ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಉಚ್ಚಾಟಿತವನ್ನ ಮಾಡಿದ್ರು. ಆದರೂ ಕೂಡ ಇವರು ಹೋಗಿರಲಿಲ್ಲ. ಇವತ್ತು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ 2008ರಿಂದ 2026ರವರೆಗಿನ ಆ ಮಠದ ಆಸ್ತಿಯ ಬಗ್ಗೆ ಉಚ್ಚಾಟಿತ ಟ್ರಸ್ಟಿ ಉಮಾಪತಿ ಅವರು ಲೆಕ್ಕ ಕೊಡ್ತಾರೆ. ಹಾಗಾದ್ರೆ ಪಂಚಮಸಾಲಿ ಮಠದಲ್ಲಿ ಮತ್ತೆ ಭುಗಿಲೇಳುತ್ತಾ ಸಂಘರ್ಷ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಹರಿಹರ ಪಂಚಮಸಾಲಿ ಮಠದಲ್ಲಿಂದು ಮತ್ತೆ ಲೆಕ್ಕ ಪಂಚಾಯಿತಿ ಆಗುತ್ತೆ. ಉಚ್ಚಾಟಿತ ಟ್ರಸ್ಟಿ ಆಗಿರುವ ಉಮಾಪತಿ ಅವರು 2008ರಿಂದ 2026ರವರೆಗಿನ ಮಠದ ಆಸ್ತಿಯ ಬಗ್ಗೆ ಇವತ್ತು ಲೆಕ್ಕ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತ ಅಂಕಿತ, ಏನಂತಂದ್ರೆ ಪಂಚಮಸಾಲಿ ಪೀಠದಲ್ಲಿ ದಿನಕ್ಕೆ ಒಂದು ಏನು ಅಪ್ಡೇಟ್ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹಿಂದಿನ ಕೂಡ ಸ್ವಾಮೀಜಿ ಅವರನ್ನ ಬಿಸಿ ಉಮಾಪತಿ ಸೇರಿದಂತೆ ಹಲವು ಟ್ರಸ್ಟಿಗಳು ಅವರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಉಚ್ಚಾಟನೆ ಮಾಡಿದ ನಂತರದಲ್ಲಿ ಮತ್ತೊಂದು ಬೆಳವಣಿಗೆ ಏನಂತಂದ್ರೆ ಲಿಂಗಾಯತ ಪಂಚಮಸಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸೋಮನಗೌಡ ಮಾಲಿ ಪಾಟೀಲ್ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಏನು ಈ ಟ್ರಸ್ಟ್ಗಳು ಸ್ವಾಮೀಜಿ ಅವರನ್ನು ಉಚ್ಚಾಟನೆ ಮಾಡಿದಂತಹ ಟ್ರಸ್ಟಿಗಳನ್ನು ಕೂಡ ಇವರು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸರಿಯಾದ ರೀತಿಯಲ್ಲಿ ಇವರು ಲೆಕ್ಕವನ್ನು ಕೊಟ್ಟಿಲ್ಲ ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಉಚ್ಚಾಟನೆ ಮಾಡಿದ್ದೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದ ನಂತರದಲ್ಲಿ ಇಂದು ಅಂದ್ರೆ ಬೆಳಗ್ಗೆ 11:30 ಸುಮಾರಿಗೆ ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರಿ, ಜ್ಯೋತಿ ಪ್ರಕಾಶ್ ಸೇರಿದಂತೆ ಹಲವು ಟ್ರಸ್ಟಿಗಳು ಮತ್ತು ಧರ್ಮದರ್ಶಿಗಳು ಸೇರಿಕೊಂಡು ನಾವು 2008ರಿಂದ 2026ರವರೆಗೆ ಅಂದ್ರೆ ಇಷ್ಟು ದಿನಗಳ ಕಾಲ ಅಂದ್ರೆ 18 ವರ್ಷದ ಏನು ಪೀಠದಲ್ಲಿ ಏನೇನಾಗಿತ್ತು ಮತ್ತೆ ಆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ವ್ಯವಹಾರಗಳು ನಡೆದಿದ್ವು ಮತ್ತೆ ಆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಕೊಡ್ತೀವಿ ಅನ್ನುವಂತ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಏನು ದಾವಣಗೆರೆ ಜಿಲ್ಲೆ ಹರಿಹರದ ಪಂಚಮಸಾಲಿ ಪೀಠದಲ್ಲಿ 11:30ಕ್ಕೆ ಒಂದು ಲೆಕ್ಕ ಕೂಡ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲಾ ರೀತಿಯಾದಂತ ನಾವು ಒಂದು ಲೆಕ್ಕವನ್ನು ಕೊಡ್ತೀವಿ. ಯಾಕಂತಂದ್ರೆ ಮಠದಲ್ಲಿ ಯಾವುದೇ ರೀತಿಯಾದಂತ ಒಂದು ಅವ್ಯವಹಾರ ಆಗಿಲ್ಲ. ಬದಲಾಗಿ ಏನು ವಚನಾನಂದ ಸ್ವಾಮೀಜಿ ಅವರು ಏನಿದ್ದಾರೆ ಮತ್ತೊಂದು ಏನು ಪೀಠದಲ್ಲಿ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಶ್ವಾಸ ಯೋಗ ಪೀಠದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂಬಂಧಪಟ್ಟಂತೆ ನಾವು
ಏನು ಆ ಒಂದು ಪೀಠವನ್ನು ಬಿಡಬೇಕು ಮತ್ತು ಪಂಚಮಸಾಲಿ ಪೀಠದಲ್ಲಿ ಏನು ಸಂಪೂರ್ಣವಾಗಿ ಒಂದು ಪೀಠಾಧಿಪತಿಯಾಗಿ ಮುಂದುವರಿಬೇಕನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟಿದ್ವಿ. ಆದ್ರೆ ನಮ್ಮ ಮಾತಿಗೆ ಒಂದು ಬೆಲೆ ಕೊಡಲಿಲ್ಲ. ಮತ್ತೆ ಸಮಾಜಕ್ಕೆ ಇದೊಂದು ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ಸಮಾಜ ಆಗಿರ್ತಕ್ಕಂಥ ಪಂಚಮಸಾಲಿ ಪೀಠದಲ್ಲಿ ಸಮಾಜವನ್ನ ಮುನ್ನಡೆಸುವಂತ ಕೆಲಸವನ್ನ ಸ್ವಾಮೀಜಿಗಳು ಮಾಡಬೇಕಿತ್ತು. ಆದ್ರೆ ಆ ಒಂದು ಕೆಲಸವನ್ನ ಮಾಡೋದನ್ನ ಕೇವಲ ಗೆಸ್ಟ್ಗಳಾಗಿ ಬಂದು ಹೋಗೋ ರೀತಿಯಲ್ಲಿ ಒಂದು ಪ್ರೇಕ್ಷಕ ಬಂದು ಹೋಗ್ತಾ ಇದ್ರು. ಮತ್ತೆ ಅದ್ರ ಜೊತೆಗೆ ಏನು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ರು. ಸೊ ಇಷ್ಟೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಈಗ ನಮ್ಮ ವಿರುದ್ಧವಾಗಿ ತಿರುಗಿ ಬಿದ್ದು ಲೆಕ್ಕ ಕೊಡಿ ಅಭಿಯಾನವನ್ನು ಕೂಡ ಕಳೆದ ಒಂದು ತಿಂಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ನಾವು ಲೆಕ್ಕ ಕೊಡ್ಬೇಕಾಗಿರೋದು ಸ್ವಾಮೀಜಿಗೆಲ್ಲ ಬದಲಾಗಿ ನಮ್ಮ ಸಮಾಜ ಏನಿದೆ ಆ ಒಂದು ಸಮಾಜಕ್ಕೆ ನಾವು ಲೆಕ್ಕವನ್ನು ಕೊಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಏನು 2008ರಿಂದ 2026ರವರೆಗೆ ನಾವೊಂದು ಲೆಕ್ಕ ಕೊಡ್ತೀವಿ. ಮತ್ತೆ ಪ್ರತಿಯೊಂದು ಕೂಡ ಯಾವೆಲ್ಲ ಕೆಲಸ ಆಗಿದೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಒಂದು ವರದಿಯನ್ನು ಕೂಡ ಇರ್ತೀವಿ ಅನ್ನುವಂತ ಒಂದು ಅವರ ಒಂದು ಲೆಕ್ಕ ಕೂಡ ಕೊಡುವಂತ ವಿಚಾರ ಕೂಡ ಈಗ ಮುಂದಿಟ್ಟುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಳೆದ ದಿನ ಅಷ್ಟೇ ಏನು ಲಿಂಗಾಯತ ಪಂಚಮಸಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸೋಮನಗೌಡ ಮಾಲಿ ಪಾಟೀಲ್ ಅವರು ಚಂದ್ರಶೇಖರ್ ಪೂಜಾರು, ಶಿವಜಿಪ್ರಕಾಶ್ ಮತ್ತು BC ಉಮಾಪತಿಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈಗ ಈ ಹೊಸ ಬೆಳವಣಿಗೆ ಅಂತಂದ್ರೆ ಲೆಕ್ಕ ಕೊಡುವ ಅಂತ ಒಂದು ಕೆಲಸವನ್ನು ಮುಂದಾಗಿರ್ತಕ್ಕಂಥದ್ದು. ಬಟ್ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಒಂದು ಮುಂದಿನ ಹಂತದಲ್ಲಿ ಬಂದು ತಲುಪುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಎಸ್ ಮಲ್ಲಿಕಾರ್ಜುನ್, ಈಗ ಹರಜಾತ್ರೆಯ ದೇಣಿಗೆ ಹಣವನ್ನ ಮಠದ ಟ್ರಸ್ಟ್ಗೆ ನೀಡದೆ ವೈಯಕ್ತಿಕ ಖಾತೆಗೆ ಬಳಸಿಕೊಂಡಿದ್ದಾರೆ ಅನ್ನೋದು ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಇದರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಮಲ್ಲಿಕಾರ್ಜುನ್? ಹೌದು ಏನಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಕೂಡ ಆರೋಪ ಮಾಡ್ತಕ್ಕಂತಂದ್ರೆ ವಚನಾನಂದ ಸ್ವಾಮೀಜಿ ಸೇರಿದಂತೆ ನೂತನ ಟ್ರಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಅರುಣ್ ಕುಮಾರ್ ಅಂದ್ರೆ ಮಾಜಿ ಶಾಸಕರಾಗಿದ್ದ ಅರುಣ್ ಕುಮಾರ್ ಮತ್ತೆ ಮಾಜಿ ಶಾಸಕರಾಗಿದ್ದಂತಹ ಶಿವಶಂಕರ್ ಸೇರಿದಂತೆ ಹಲವರು ಕೂಡ ಈ ಒಂದು ಆರೋಪವನ್ನು ಮಾಡಿದ್ದು. ಅಂದ್ರೆ ಏನು ಮಠಕ್ಕೆ ಬಂದಂತಹ ದೇಣಿಗೆ ಹಣವನ್ನ ತಮ್ಮ ಸ್ವಂತ ಖರ್ಚಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಆದ್ರೆ ಈ ಎಲ್ಲ ಆರೋಪವನ್ನು ತಲೆ ಹಾಕಿರ್ತಕ್ಕಂತಹ ಏನು ಉಚ್ಚಾಟಿತ ಟ್ರಸ್ಟ್ಗಳಾಗಿರ್ತಕ್ಕಂತಹ BC ಉಮಾಪತಿ ಅವರು ಇಲ್ಲ ಯಾವುದೇ ರೀತಿಯಾದಂತಹ ಹವ್ಯಾರ ಆಗಿಲ್ಲ, ಮತ್ತೆ ಬದಲಾಗಿ ನಾವೇ ಕೂಡ ಕೋಟ್ಯಾಂತರ ರೂಪಾಯಿ ಒಂದು ವ್ಯವಹಾರವನ್ನ ಮಾಡ್ತೀವಿ. ಆದ್ರೆ ಮಠದ ಹಣವನ್ನ ನಾವು ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳಲ್ಲ, ಬದಲಾಗಿ ಮಠಕ್ಕೆ ಬೇಕಾಗಿರ್ತಕ್ಕಂತಹ ಕಾಮಗಾರಿಗಳನ್ನ ಮತ್ತೆ ಕಟ್ಟಡಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಇಂಚು ಕೂಡ ಎಲ್ಲಾ ರೀತಿಯಾದ ಅಂದ್ರೆ ಪೈಸೆ ಕೂಡ ಲೆಕ್ಕವನ್ನು ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಈಗ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ಪಂಚಮಸಾಲಿ ಮಠದಲ್ಲಿ ದಿನಕ್ಕೊಂದು ವಿಡಿಯೋ ವೈರಲ್. ಸ್ವಾಮೀಜಿ ಪರ ಇದ್ದವರೇ ಉಲ್ಟಾ ಹೊಡೆದ ವಿಡಿಯೋ. ವಚನಾನಂದ ಸ್ವಾಮೀಜಿ ಪರ ಬ್ಯಾಟಿಂಗ್ ಮಾಡಿದ್ದ ಸೋಮನಗೌಡ. ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ್ ಈಗ ಟ್ರಸ್ಟಿಗಳ ವಿರುದ್ಧವೇ ಮಾತನಾಡಿದ್ದ ಸೋಮನಗೌಡ ಪಾಟೀಲ್. ಆದ್ರೆ ಬಳಿಕ ಸ್ವಾಮೀಜಿ ವಿರುದ್ಧ ವಿಡಿಯೋ ವೈರಲ್ ಕಿಡಿಕಾರಿದ್ದಾರೆ. ಈಗ ಹಣ ಪಡ್ಕೊಂಡು ಸ್ವಾಮೀಜಿ ವಿರುದ್ಧ ಹೇಳಿಕೆಯ ನೀಡಿರುವ ಆರೋಪ ಈಗ ಕೇಳಿ ಬಂದಿದೆ. ವಚನಾನಂದ ಸ್ವಾಮೀಜಿ ವಿರುದ್ಧ ಕಿಡಿಕಾರಿದ್ದ ವಿಡಿಯೋ ಈಗ ವೈರಲ್ ಆಗಿದೆ. ನಮ್ಮ ಮಕ್ಕಳು ರಾತ್ರಿ ಮುಗ್ಳು ಹಾಕ್ಬಿಟ್ಟು ನಂದ ನಾವು ಬೇಕಾಯ್ತ ಅವಾಗ ಇವಾಗ ಬೇಕಲ್ಲ, ಇವಾಗ ಪೂರೈಸ್ತಾರೆ. ಈಗಲೂ ಕೂಡ ಇವತ್ತು ರಾತ್ರಿ ಹೋಗಿ ಮನೆಗೆ ಹೋಗಿ ಅಪ್ಪಾಜಿ ನೀನ ಅಂದ್ಬಿಟ್ರೆ ಸ್ವಾಮಿ ಹಂಗಿರಲ್ಲ. ಸ್ವಾಮಿ ನಮಗೆ ಹೇಳಾಕತ್ತೀನಿ, ಅವ ಹಂಗ ಅಂದ್ಬಿಟ್ರೆ ಇವ್ರು ರಾತ್ರಿ ಹೋಗಿ ಉಮ್ಮನಗ ಅಪ್ಪಾಜಿ ನೀನ ನೀ ಬಿಟ್ರೆ ಯಾರಪ್ಪಾಜಿ? ನಾನು ಅದನ್ನ ಹೇಳಿದೆ ಆಕ್ಚುಲಿ. ಯಾರು ಹೇಳ್ಬೇಕಾಗ್ತದ? ನಾನು ಹೇಳೋದಕ್ಕೆ ಕೇಳೋದು. ಶಿವಶಂಕರ್ನ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಕೊಟ್ಟರು? ಸ್ವಾಮಿ ಕೊಟ್ಟಾನೆ. ಸ್ವಾಮಿ ಕೊಟ್ಟ. ನೀನೇ ಕೊಟ್ಟೆ? ಹೆಂಗ ನೀ ಹೋಗಿದ್ದೇನಲ್ಲಿ ಎಲ್ಲ ಬೆಂಕಿ ಹಚ್ಚಿ ಕುಂತಿ ಹೆಂಗಾರೆ ಅವತ್ತು ನೀವ್ ಹೇಳಿದ್ರಿ ಮಾತನ್ನ. ನೀನ್ ಯಾವಾಗ ಹೋಗಿದ್ದಿ? ನೀವೇ ಹೋಗಿಲ್ಲ. ಅದೇ ಅಂತ ನೀನು ಆದಾಗೆ ನೀನು ಹೋಗಿಲ್ಲ. ಸ್ವಾಮಿ ಒಂದು ಕಾರ್ಯಕ್ರಮದಾಗ ಹೇಳಿಬಿಟ್ರಿ ಅವರು ಅನೌನ್ಸ್ ಆಗಿ ಶಿವಶಂಕರ್ ಕರ್ರಿ
ಅವ್ರನ್ನ ಕರೀರಿ ಇವ್ರನ್ನ ಕರೀರಿ ಇವ್ರ ಅಂದಿತ್ತು ಒಪ್ಪಿಗೆ ಯಾರು ಕೊಟ್ಟರು? ಒಪ್ಪಿಗೆ ಯಾರು ಕೊಟ್ಟರು? ಅವರೇ ಕೊಟ್ರು ಬರಲಿ ಅಂತ ಅವನ ರೊಕ್ಕ ಕೊಟ್ರ ನಿಮ್ಮಿಂದನೇ ಎಲ್ಲ ಸ್ವರೂಪ ಅವನ ರೊಕ್ಕ ಕೊಟ್ಟ ಇಲ್ರಿ ಕೊಟ್ಟಿಲ್ಲ ಇವ್ರು ಯಾರಿಲ್ಲ. ಸಂದರ್ಭ ಬಂತು ಕೊಟ್ರು ಬಟ್ ಸುಮ್ಮನೆ ಇವ್ರ ಮಾತಿಗೆ ಅಂದ್ರ ಜನದಾಗ ಬರ್ಲಿ ಬಿಡ ಅವ್ರು ನಮ್ಮ ಸಮಾಜದವ್ರು ಅಂತಾರ ಸರ್, ಒಂದ್ ನಿಮಿಷ. ಈಗ ಮಧ್ಯಾಹ್ನ ಬೇಡ ಆಗಿರ್ತಾನಪ್ಪ ನಮ್ಮವಲ್ಲ ಬರ್ಲಿ ಬಿಡ ಅಂತಾರ ಸಮಾಜ ಮುಖ್ಯನ ಅದು ಮುಖ್ಯ ಈಗ ಇವ್ರು ಸಡನ್ನಾಗ ಏನಾನ ಹೇಳ್ಬಿಡೋದು ನಾ ಹೇಳಿದ್ದು ಈಗಲ್ಲ. ನಾ ಅಧ್ಯಕ್ಷ ಆದ 2-3 ದಿವಸ ಸರ್ ಶಿವಶಂಕರ್ ನಿಮ್ಗೆ ಹೆಂಗೆ ಕರಿತೀರಿ? ಅವ ಚಂದ್ರಶೇಖರ್ ಸವಂತ ಎಸ್ ಮಲ್ಲಿಕಾರ್ಜುನ್, ಈಗ ವಚನಾನಂದ ಸ್ವಾಮೀಜಿ ಪರ ಮಾತನಾಡಿದವರೇ ಇವಾಗ ಉಲ್ಟಾ ಹೊಡೆದಿರುವಂತದ್ದು, ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಹೌದು ಅಂಕಿತ, ಏನಂತಂದ್ರೆ ಏನು ವಚನಾನಂದ ಸ್ವಾಮೀಜಿ ಉದ್ಘಾಟನೆ ಆದ ನಂತರದಲ್ಲಿ ಏನು ರಾಜ್ಯಾಧ್ಯಕ್ಷ ಆಗಿರತಕ್ಕಂತಹ ಸೋಮನಗೌಡ ಮಾಲಿಕ್ ಪಾಟೀಲ್ ಅವರು ಕೂಡ ಒಂದು ಬಸವ ಜಯಂತಿ ಕೂಡ ಹೋಗಿರ್ತಕ್ಕಂಥ ಅಂದ್ರೆ ವಚನಾನಂದ ಸ್ವಾಮೀಜಿ ಅವರು ಮಠದಲ್ಲಿ ಅಂದ್ರೆ ಹರಿಹರದಲ್ಲಿರ್ತಕ್ಕಂತಹ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಒಂದು ಬಸವ ಜಯಂತಿಯನ್ನ ಮಾಡ್ತಾರೆ. ಒಂದು ಬಸವ ಜಯಂತಿ ಮಾಡಿರ್ತಕ್ಕಂಥದ್ರಲ್ಲಿ ಕೂಡ ಸೋಮನಗೌಡ ಮಾಲಿಕ್ ಪಾಟೀಲ್ ಅವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಮತ್ತೆ ಅವ್ರ ಪರವಾಗಿ ಕೂಡ ಒಂದು ಬ್ಯಾಟಿಂಗ್ ಕೂಡ ಮಾಡಿದ್ರು. ಅಂದ್ರೆ ಏನು ಜೊತೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಬಿ.ಸಿ. ಉಮಾಪತಿ, ಧರ್ಮಸ್ಥಳದ ಚಂದ್ರಶೇಖರ್ ಪೂಜಾರಿ ಹಾಗೂ ಜ್ಯೋತಿ ಪ್ರಕಾಶ್ ಅವರನ್ನ ಟ್ರಸ್ಟಿಂದ ಉಚ್ಚಾಟನೆ ಮಾಡಿದ್ದು ಸೋಮನಗೌಡ ಮಾಲಿಕ್ ಪಾಟೀಲ್ ಆಗಿರ್ತಕ್ಕಂಥದ್ದು. ಆದರೆ ಇದಾದ ನಂತರದಲ್ಲಿ ಸೋಮನಗೌಡ ಮಾಲಿಕ್ ಪಾಟೀಲ್ ಅವರು ಏನಿದ್ದಾರೆ ವಚನಾನಂದ ಸ್ವಾಮೀಜಿ ಪರವಾಗಿ ಬ್ಯಾಟ್ ಮಾಡಿದ್ದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅವರಿಂದ ಹಣವನ್ನ ಪಡೆದಿದ್ದಾರೆ ಅನ್ನುವಂತ ಒಂದು ವಿಚಾರ. ಅಂದ್ರೆ ಈ ಸಂಬಂಧಪಟ್ಟಂತೆ ಕೂಡ ಒಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೂತ್ಬಿಟ್ಟು ವಚನಾನಂದ ಸ್ವಾಮೀಜಿ ಪರವಾಗಿ ನಾವು ಬಿಜೆಪಿ ಮತ್ತೆ ಅವರೊಂದು ಏನು ಪೀಠ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಪೋರ್ಟ್ ಮಾಡ್ತೀವಿ ಅನ್ನೋ ಅಂಶವನ್ನು ಕೂಡ ಅವರಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈ ವಿಚಾರ ಸಂಬಂಧಪಟ್ಟಂತೆ ಒಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥ ಹಣ ಪಡೆದು ಸ್ವಾಮೀಜಿ ಪರವಾಗಿ ಒಂದು ಬ್ಯಾಟ್ ಬೀಸಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ಮಠದಲ್ಲಿರ್ತಕ್ಕಂಥ ಒಂದು ವಿಚಾರ ಸಂಬಂಧಪಟ್ಟಂತೆ ಏನೋ ಸಮಾಜವನ್ನ ತೆರೆತೆಗಿಸುವಂತ ಕೆಲಸವಾಗಿರ್ತಕ್ಕಂಥ. ಯಾಕಂದ್ರೆ ವಚನಾನಂದ ಸ್ವಾಮೀಜಿ ಅವರೇನಿದ್ದಾರೆ ಯಾವುದೇ ಒಂದು ಬೇರೆ ಒಂದು ಅಂದ್ರೆ ಕ್ಲಾಸ್ ಆಫ್ ಯೋಗ ಪೀಠದಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸಂಬಂಧಪಟ್ಟಂತೆ ನಾವು ಒಂದು ಉಚ್ಚಾಟನೆ ಮಾಡಿದ್ವಿ. ಉಚ್ಚಾಟನೆ ಮಾಡಿದ ನಂತರದಲ್ಲಿ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ಸ್ವಾಮೀಜಿ ಪರವಾಗಿ ನಿಂತ್ಬಿಟ್ಟು ಅಂದ್ರೆ ಸಮಾಜಕ್ಕೆ ಎಲ್ಲ ಒಂದು ಅನ್ಯಾಯ ಮಾಡ್ತಾ ಇದಾರೆ ಅನ್ನುವಂತ ಒಂದು ಅಂಶವನ್ನು ಕೂಡ ಇಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು. ಅಂದ್ರೆ ಏನು ವಿಡಿಯೋನು ವೈರಲ್ ಆಗಿದೆ, ಈಗ ಅದು ಕೂಡ ದೊಡ್ಡ ಸದ್ದು ಮಾಡಿರ್ತಕ್ಕಂಥದ್ದು. ಜೊತೆಗೆ ಹಣವನ್ನ ಪಡೆದುಬಿಟ್ಟು ಸ್ವಾಮೀಜಿ ಪರವಾಗಿ ನಿಂತಿದ್ದಾರೆ ಅನ್ನುವಂತ ಒಂದು ಅಂಶ ಕೂಡ ಎಲ್ಲೋ ಹೊರಗೆ ಬರ್ತಿದೆ ಅಂತ ಕೂಡ ಇಲ್ಲಿ ಗಮನಿಸಬಹುದಿದೆ. ಒಟ್ಟಾರೆಯಾಗಿ ಈಗೇನು 11:30 ಸುಮಾರಿಗೆ ಕೂಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದೇ ವಿಡಿಯೋವನ್ನ ಮುಂದಿಟ್ಕೊಂಡು ಮತ್ತೆ ಲೆಕ್ಕ ಕೊಡಿ ಅಭಿಯಾನ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕವನ್ನ ಕೊಡ್ತೀವಿ. ಅಂದ್ರೆ 2008ರಿಂದ 2026ರವರೆಗೆ ಎಲ್ಲ ರೀತಿಯಾದ ಲೆಕ್ಕವನ್ನು ಕೊಡ್ತೀವಿ ಅನ್ನೋ ಅಂಶವನ್ನು ಕೂಡ ಈಗ ಬೆಳಗ್ಗೆ ಏನು ವಿಚಾರ ಕೂಡ ಇದೆ. ಒಟ್ಟಾರೆಯಾಗಿ ಇಲ್ಲಿ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.